ನಮ್ಮ ರಾಜ್ಯದ ಸುಂದರ ಪಕ್ಷಿಧಾಮಗಳು ಇವು. ಬೇಸಿಗೆಯ ರಜೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಲು ಉತ್ತಮ ತಾಣಗಳು. ಹೌದು, ಇನ್ನೇನು ಬೇಸಿಗೆ ರಜೆ ಶುರುವಾಗುತ್ತಿದೆ. ಇಷ್ಟು ದಿನ ಮಕ್ಕಳಿಗೆ ಓದು ಓದು ಅಂತ ಹೇಳುತ್ತಿದ್ದ ಪಾಲಕರು ಇನ್ಮುಂದೆ ಮಕ್ಕಳ ಆಸೆಗಳನ್ನು ಈಡೇರಿಸಬೇಕಾಗುತ್ತದೆ. ಬೇಸಿಗೆ ರಜಾ ಬಂದರೆ ಅದೆಷ್ಟೋ ಮಕ್ಕಳು ಆಸೆ ಪಡೋದೇ ಪ್ರವಾಸ. ಅಪ್ಪ ಅಮ್ಮನ ಜೊತೆ ಟ್ರಿಪ್ ಹೋಗಬೇಕು ಎನ್ನುವುದು ಅವರ ಬಯಕೆ ಆಗಿರುತ್ತದೆ. ಓದಿ ಪರೀಕ್ಷೆಗಳನ್ನು ಮುಗಿಸಿದ ಮಕ್ಕಳಿಗೆ ಮೈಂಡ್ ರಿಫ್ರೆಶ್ ಆಗಬೇಕಾಗುವುದು ತುಂಬಾ ಮುಖ್ಯ. ಹಾಗಾಗಿ ಅವರನ್ನು ಕರೆದುಕೊಂಡು 3-4 ದಿನದ ಮಟ್ಟಿಗಾದರೂ ಎಲ್ಲಾದರೂ ತಪ್ಪದೇ ಪ್ರವಾಸಕ್ಕೆ ಹೋಗಿ ಬನ್ನಿ. ಮಕ್ಕಳನ್ನು ಕರೆದುಕೊಂಡು ಪ್ರವಾಸಕ್ಕೆ ಹೋಗುವಾಗ ಎಲ್ಲೆಂದರಲ್ಲಿ ಹೋದರೆ ಅವರು ಖುಷಿ ಪಡುವುದಿಲ್ಲ. ಮಕ್ಕಳಿಗೆ ಖುಷಿ ಕೊಡುವ ಜಾಗಕ್ಕೆ ಹೋಗಬೇಕಾಗುತ್ತದೆ. ಹೀಗೆ ಮಕ್ಕಳು ಇಷ್ಟಪಡುವ ತಾಣಗಳಲ್ಲಿ ಪಕ್ಷಿಧಾಮಗಳು ಒಂದು. ನಮ್ಮ ಕರ್ನಾಟಕದಲ್ಲಿ ಅನೇಕ ಸುಂದರವಾದ ಪಕ್ಷಿಧಾಮಗಳು ಇವೆ. ಈ ಬೇಸಿಗೆ ರಜೆಯಲ್ಲಿ ನೀವೊಮ್ಮೆ ಮಕ್ಕಳೊಂದಿಗೆ ಹೋಗಿ ಬನ್ನಿ. ಅಲ್ಲಿನ ಸುಂದರ ಪ್ರಕೃತಿ, ವಿವಿಧ ಪ್ರಭೇದದ ಪಕ್ಷಿಗಳು, ಅವುಗಳ ಚಿಲಿಪಿಲಿ ಹಾರಾಟ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತದೆ. ನಮ್ಮ ರಾಜ್ಯದಲ್ಲಿರುವ ಕೆಲವು ಸುಂದರವಾದ ಪಕ್ಷಿಗಳ ಪಟ್ಟಿ ಹೇಗಿದೆ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಘಟಪ್ರಭಾ ಪಕ್ಷಿಧಾಮ, ಬೆಳಗಾವಿ. ರಾಜ್ಯದಲ್ಲಿರುವ ಇನ್ನೊಂದು ಪ್ರಮುಖ ಪಕ್ಷಿಧಾಮವೆಂದರೆ ಘಟಪ್ರಭಾ ಪಕ್ಷಿಧಾಮ. ಇಲ್ಲಿ 225ಕ್ಕೂ ಹೆಚ್ಚು ವಲಸೆ ಹಕ್ಕಿಗಳನ್ನು ನೀವು ನೋಡಿ ಆನಂದಿಸಬಹುದು. ಡೆಮೋಯೆಲ್ಸ್ ಕ್ರೇನ್, ಯುರೋಪಿಯನ್ ವೈಟ್ ಸ್ಟಾಕ್, ಹಾವು ಹಕ್ಕಿ, ನವಿಲು ಮತ್ತು ಇನ್ನೂ ಅನೇಕ ಪಕ್ಷಿಗಳು ಇಲ್ಲಿ ಕಾಣಸಿಗುತ್ತವೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿ ಬರುತ್ತಾರೆ. ಈ ಪಕ್ಷಿಧಾಮದ ಸುತ್ತಲೂ ಎಲ್ಲಿ ನೋಡಿದರೂ ಗದ್ದೆಗಳು, ಹಸಿರು ಪ್ರದೇಶಗಳು. ಮಕ್ಕಳು ಖಂಡಿತ ಎಂಜಾಯ್ ಮಾಡುತ್ತಾರೆ. ಸುಮಾರು 29.785 ಚದರ ಕಿಲೋಮೀಟರ್ ದೂರ ವ್ಯಾಪಿಸಿರುವ ಘಟಪ್ರಭಾ ಪಕ್ಷಿಧಾಮಕ್ಕೆ ಮೇ ತಿಂಗಳಿಂದ ಅಕ್ಟೋಬರ್ ವರೆಗೆ ಯಾವಾಗ ಬೇಕಾದರೂ ಭೇಟಿ ಕೊಡಬಹುದು. 24 ಗಂಟೆಯೂ ಇದು ತೆರೆದಿರುತ್ತದೆ. ಹಗಲಲ್ಲಿ, ಸಂಜೆ ಟೈಮಲ್ಲಿ ಭೇಟಿ ಕೊಡಿ. ಇಲ್ಲಿ ಒಬ್ಬರಿಗೆ 25 ರೂಪಾಯಿ ಪ್ರವೇಶ ಶುಲ್ಕವಿದೆ. ಫೋಟೋ ವಿಡಿಯೋಕ್ಕೆ ಹೆಚ್ಚಿನ ಹಣ ಕೊಡಬೇಕು. ಘಟಪ್ರಭಾ ರೈಲ್ವೆ ಸ್ಟೇಷನ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಪಕ್ಷಿಧಾಮವಿದೆ. ಬಸ್ ಮತ್ತು ಸ್ವಂತ ಕಾರಿನಲ್ಲಿ ಹೋಗಬಹುದು. ಎರಡನೆಯದಾಗಿ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ, ಉತ್ತರ ಕನ್ನಡ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನೀವು ಹಲವು ಪ್ರಾಣಿಗಳನ್ನು ನೋಡಬಹುದು. ಆದರೆ ಈ ಪ್ರದೇಶವು ಮಲ್ಬಾರ್ ಫೈಡ್ ಹಾರ್ನ್ಬಿಲ್ ಮತ್ತು ಗ್ರೇಟ್ ಹಾರ್ನ್ಬಿಲ್ಗೆ ಹೆಸರುವಾಸಿಯಾಗಿದೆ. ಈ ಅಭಯಾರಣ್ಯದಲ್ಲಿ ಗ್ರೇ ವ್ಯಾಗ್ಟೇಲ್, ಪಚ್ಚೆ ಪಾರಿವಾಳ, ಹೌಸ್ ಸ್ವೀಟ್, ಸ್ಮಾಲ್ ಮಿನಿವೇಟ್ ಮತ್ತು ಇತರ ಸುಮಾರು 200 ಪಕ್ಷಿ ಪ್ರಭೇದಗಳಿವೆ. ವಿವಿಧ ಸರೀಸೃಪಗಳು, ಉಭಯಚರಗಳು ಇವೆ. ಮಕ್ಕಳಿಗಂತೂ ಖಂಡಿತ ಖುಷಿ ಕೊಡುತ್ತದೆ. ನೀವಿಲ್ಲಿ ಜೀಪ್ ಸಫಾರಿಗೆ ಹೋಗಬಹುದು. ಈ ಅಭಯಾರಣ್ಯವು ಸುಮಾರು 834.16 ಚದರ ಕಿಲೋಮೀಟರ್ ದೂರ ವ್ಯಾಪಿಸಿದೆ. ಇಲ್ಲಿಗೆ ಭೇಟಿ ನೀಡಲು ಮಾರ್ಚ್ನಿಂದ ಅಕ್ಟೋಬರ್ ತುಂಬಾ ಒಳ್ಳೆಯ ಸಮಯ. ನೀವಿಲ್ಲಿ 4ರಿಂದ 5 ತಾಸು ಕಳೆಯಬಹುದು. ಅಂದ ಹಾಗೆ ಅಭಯಾರಣ್ಯವು ಬೆಳಗ್ಗೆ 6 ಗಂಟೆಗೆ ತೆರೆದರೆ ಸಂಜೆ 6 ಗಂಟೆಯವರೆಗೆ ಓಪನ್ ಇರುತ್ತದೆ. 40 ರೂಪಾಯಿ ಪ್ರವೇಶ ಶುಲ್ಕವಿದ್ದು, ಫೋಟೋಗ್ರಫಿ ಬೇಕೆಂದರೆ ಹೆಚ್ಚುವರಿ 100 ರೂಪಾಯಿ ಕೊಡಬೇಕಾಗುತ್ತದೆ. ಮೂರನೆಯದಾಗಿ ರಾಮದೇವರ ಬೆಟ್ಟ, ರಣಹದ್ದು ಅಭಯಾರಣ್ಯ, ರಾಮನಗರ್. ರಾಮನಗರದಲ್ಲಿರುವ ರಾಮದೇವರ ಬೆಟ್ಟದಲ್ಲಿ ರಣಹದ್ದು ಅಭಯಾರಣ್ಯವಿದೆ. ರಣಹದ್ದುಗಳು ಅಂದರೆ ಮಕ್ಕಳಿಗಂತೂ ಸಖತ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತದೆ. ಆದರೆ ಅವುಗಳನ್ನು ಹತ್ತಿರದಿಂದ ನೋಡಲು ಸಾಧ್ಯವಿಲ್ಲ. ಅಳಿವಿನಂಚಿನಲ್ಲಿರುವ ಉದ್ದ ಕೊಕ್ಕಿನ ರಣಹದ್ದುಗಳ ಮೇಲೆ ಈ ಅಭಯಾರಣ್ಯ. ಭಾರತದಲ್ಲಿ 9 ರಣಹದ್ದು ಪ್ರಭೇದಗಳಿದ್ದವು. ಅದರಲ್ಲಿ 3 ಪ್ರಭೇದಗಳು ಈ ಅಭಯಾರಣ್ಯದಲ್ಲಿ ಕಂಡುಬರುತ್ತವೆ. ನೀವು ರಣಹದ್ದುಗಳನ್ನು ನೋಡಬೇಕು ಎಂದರೆ ಇಲ್ಲಿಗೆ ಖಂಡಿತ ಹೋಗಿ ಬನ್ನಿ. ಇಲ್ಲಿ ಬಿಳಿ ಬೆನ್ನಿನ ಮತ್ತು ಈಜಿಪ್ಟ್ನ ರಣಹದ್ದುಗಳು ಸೇರಿವೆ. ಸುಮಾರು 3.4641 ಚದರ ಕಿಲೋಮೀಟರ್ ವ್ಯಾಪಿಸಿರುವ ರಾಮದೇವರ ಬೆಟ್ಟ ಅಭಯಾರಣ್ಯಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ ಮಾರ್ಚ್-ನವೆಂಬರ್ ತಿಂಗಳು. ನೀವಿಲ್ಲಿ 4ರಿಂದ 5 ತಾಸು ಸಮಯ ಕಳೆಯಬಹುದು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4:30ರವರೆಗೆ ಪ್ರವಾಸಿಗರಿಗೆ ಪ್ರವೇಶ ಇರುತ್ತದೆ. ಸಫಾರಿಗೆ ಒಬ್ಬರಿಗೆ 20 ರೂಪಾಯಿ ಮತ್ತು ನಿಮ್ಮ ವಾಹನ ಪಾರ್ಕಿಂಗ್ಗೆ 30 ರೂಪಾಯಿ ಚಾರ್ಜ್ ಇರಲಿದೆ. ನಾಲ್ಕನೆಯದಾಗಿ ಗುಡವಿ ಪಕ್ಷಿಧಾಮ, ಶಿವಮೊಗ್ಗ. ಇದು ರಾಜ್ಯದ ಫೇಮಸ್ ಪಕ್ಷಿಧಾಮ. ಗುಡವಿಯಲ್ಲಿರುವ ಸುಮಾರು 217 ಪ್ರಭೇದದ ಪಕ್ಷಿಗಳು ಕಾಣಸಿಗುತ್ತವೆ. ಇಲ್ಲಿ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳೆರಡನ್ನೂ ನೀವು ನೋಡಬಹುದು. ಇಲ್ಲಿ ನೀವು ಹೆರಾನ್ಗಳು, ಇಂಡಿಯನ್ ಶಾರ್ಕ್, ಕಾಡು ಕೋಳಿಗಳು, ಕ್ರೇನ್ಗಳು ಮತ್ತು ಇತರ ಜಾತಿಯ ಪಕ್ಷಿಗಳನ್ನು ವೀಕ್ಷಿಸಬಹುದು. ಹಾಗೆ ಬೇರೆ ಕಾಡಪ್ರಾಣಿಗಳು ಕಾಣಸಿಗುತ್ತವೆ. ಇಲ್ಲಿನ ಸರೋವರದ ಪಕ್ಕದಲ್ಲಿ ಕುಳಿತು ಪ್ರಕೃತಿಯ ಸೌಂದರ್ಯವನ್ನು ಸವಿಯಬಹುದು. ಸೂರ್ಯಾಸ್ತದ ಸಮಯದಲ್ಲಿ ಪಕ್ಷಿಗಳನ್ನು ನೋಡುವುದೇ ಚಂದ. ಸುಮಾರು 0.74 ಚದರ ಕಿಲೋಮೀಟರ್ ದೂರ ವ್ಯಾಪಿಸಿರುವ ಈ ಪ್ರದೇಶಕ್ಕೆ ನೀವು ಮೇ ತಿಂಗಳಿಂದ ನವೆಂಬರ್ವರೆಗೆ ಯಾವಾಗಲಾದರೂ ಹೋಗಬಹುದು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಪ್ರವೇಶ ಇರುತ್ತದೆ. ಪ್ರವೇಶ ಶುಲ್ಕ ತಲಾ 50 ರೂಪಾಯಿ ಇರುತ್ತದೆ. ಕೊನೆಯದಾಗಿ ರಂಗನತಿಟ್ಟು ಪಕ್ಷಿಧಾಮ, ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿರುವ ರಂಗನತಿಟ್ಟು ಪಕ್ಷಿಧಾಮವು ನಮ್ಮ ರಾಜ್ಯದ ಅತ್ಯಂತ ಹಳೆಯ ಮತ್ತು ಫೇಮಸ್ ಪಕ್ಷಿಧಾಮ. ಇದನ್ನು ಖ್ಯಾತ ಪಕ್ಷಿ ಶಾಸ್ತ್ರಜ್ಞ ಡಾಕ್ಟರ್ ಸಲೀಂ ಅಲಿ ಅವರ ನಿರಂತರ ಪ್ರಯತ್ನದಿಂದ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಸೈಬೀರಿಯಾ, ಆಸ್ಟ್ರೇಲಿಯಾ ಮತ್ತು ಉತ್ತರ ಅಮೆರಿಕಾದಿಂದ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ.
ಈ ಪ್ರದೇಶವು ಅಂದಾಜು 0.67 ಚದರ ಕಿಲೋಮೀಟರ್ ವ್ಯಾಪಿಸಿದೆ. ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಅವಕಾಶ. ಒಬ್ಬರಿಗೆ 50 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತದೆ. ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ಇಂದ ಈ ಪ್ರವೇಶ ಸನಿಹದಲ್ಲಿದ್ದು ಆಟೋದಲ್ಲಿಯೂ ಹೋಗಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.